ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಅಲ್ಲ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ. ಗುಡ್ ಆಫ್ಟರ್ನೂನ್ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದನೇ. ಸೊ ಯು ಕ್ಯಾನ್ ಸಿ ಏನಪ್ಪ ಅಂದರೆ ಅದೇ ಹೇಳಿದ್ನಲ್ಲ, ಇವತ್ತಿಂದ ಲೈಬ್ರರಿಗೆ ಹೋಗ್ತಾ ಇಲ್ಲ ಅಂತ. ಸೊ ಮಾರ್ನಿಂಗ್ ಎದ್ದು ನಾನು ರೋಟೀನ್ಸ್ ಎಲ್ಲ ಮುಗಿಸಿ ತಿಂಡಿ ರೆಡಿ ಮಾಡ್ಕೊಂಡು ತಿಂದು ಸೊ ಊಟಕ್ಕೆ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಸ್ಟಡಿಯಲ್ಲಿ ಬ್ಯುಸಿಯಾಗಿದ್ದೇನೆ. ವೀಡಿಯೋನೇ ಸ್ಟಾರ್ಟ್ ಮಾಡಿರಲಿಲ್ಲ, ಇವಾಗ ನೆನಪಾದ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಅಂದ್ಬಿಟ್ಟು. ಸೊ ಇವಾಗ ಸ್ಟಡಿ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಂಬಾರೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ಸ್ವಲ್ಪ ರಿಸ್ಕ್ ಆಗ್ತಿರೋದ್ರಿಂದ ಹೋಟ್ಲಿಗೆ ಹೋಗ್ಬಿಟ್ಟು ಸಾಂಬಾರು ಬರೋಂತ ಹೋಗೋದಿಲ್ಲ. ಆ್ಯಂಡ್ ಇವಾಗಲಿಗೂ ನೈಟ್ಗೂ ಆಗುತ್ತೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಬಟ್ ಮನೇಲೇ ಮಾಡುವ ಅಂದರೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಫ್ ಆನ್ ಅವರ್ ಆದರೂ ಟೈಮ್ ಬೇಕು. ಸೊ ಅದಕ್ಕೆ ಸ್ವಲ್ಪ ಇವಾಗ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಸಾಂಬಾರು ತೊಗೊಂಡು ಬರುವ. ಬನ್ನಿ ಫಸ್ಟು ಹೋಗ್ಬಿಟ್ಟು ತಗೊಬರ್ತೀನಿ ರೀ ಗೈಸ್. ಸುಮ್ಮನೆ ತಿರ್ಗೊ ಮತ್ತೆ ಈ ಕ್ಯಾಮ್ರಾ ಇಳಿಸ್ಬೇಕು. ಆ್ಯಂಡ್ ಈ ಹೆಲ್ಮೆಟ್ಗೆ ಮೌಂಟ್ ಮಾಡಬೇಕು, ಮತ್ತು ಇದೆಲ್ಲ ರಿಸ್ಕ್ ಆಗುತ್ತೆ. ಹೋಗ್ಬಿಟ್ಟು ನಾನು ತಗೊಂಬಂದ್ಬಿಡ್ತೀನಿ ಗೈಸ್. ಸಾಂಬಾರು ತೊಗೊಂಬಂದು ರೈಸ್ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ. ಸೊ ಇವಾಗ ಊಟ ಮಾಡಿ ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಗ್ಯಾಪೇ ಇಲ್ಲ, ಬ್ರೇಕೇ ಇಲ್ಲ ನನಗೆ. 1 ಅವರ್ ಈವ್ನಿಂಗ್ ಬ್ರೇಕ್ ತೊಗೊತೀನಿ. ಸೊ ಪಾರ್ಕಿಗೆ ಸ್ವಲ್ಪ ವಾಕಿಂಗ್, ಮೈಂಡ್ ಫ್ರೆಶ್ ಮಾಡಿಕೊಂಡು ಹಾಗೆ ಸ್ವಲ್ಲೊಂದು ರೀಲ್ಸ್ ನೋಡ್ತಾ ಇದ್ದೆ. ಸೊ ಈ ರೀಲ್ಸ್ ಒಂಥರ ಇಷ್ಟ ಆಯ್ತು ನನಗೆ. ನೀವು ನೋಡಿ. ಸರ್ಕಾರಿ ಅಲ್ಲ, ನೀನು ದುಡಿಲೇಬೇಕು, ಬೇರೆ ದಾರಿ ಇಲ್ಲ. ನನ್ನ ಮಗನೇ ಸಾಕ್ತಾನೆ ಅಂತ ನಿನ್ನ ತಂದೆ ಇವತ್ತು ಮನೆಯಲ್ಲೇ ಕೂತ್ಕೊಂಡಿಲ್ಲ. ನಿನ್ನ ತಾಯಿನೂ ಶ್ರಮ ಪಡ್ತಾ ಇದ್ದಾರೆ ಒಂದ್ ಕಡೆ, ಅವ್ರ ಕೆಲಸ ಬಿಟ್ಟೇ ಇಲ್ಲ. ಎಲ್ಲಾನು ಇದು ನಿನ್ ಕಣ್ಣುಂದೆ ತಾನೇ, ನೀವು ಮನೆಯನ್ನೇ ಕಟ್ಟೇ ಇಲ್ಲ. ಅವ್ರ ಆಯಸ್ಸೆ ಮುಗ್ದೋಯ್ತು, ಎದ್ದೇಳು ಮೇಲೆ ನಿನ್ನ ನಶೆನ ಬಿಟ್ಟೇ ಇಲ್ಲ. ಏನಿಲ್ಲ ಈ ನಶೆಲಿ ಹೇಳ್ತೀನಿ ಕೇಳು, ನಿನ್ ಪೀಕಿನೂ ಮುಟ್ಟೇ ಇಲ್ಲ. ಈಗ್ಲೂ ಭರವಸೆ ಇಡು ನೀನ್ ನಿನ್ ಮೇಲೆ, ಅವ್ರ ನಿನ್ನ ಸಿಟ್ಟೇ ಇಲ್ಲ. ಆ ಪ್ರಕೃತಿ ಹೇಳುತ್ತೆ ಕಿವಿ ಕೊಟ್ಟು ಕೇಳು, ನೀ ಏನ್ ಮುಂದೆ ಲೈಫ್ ಆಗುತ್ತೆ. ನಿನ್ ಸರ್ಕಲ್ನೇ ಚೇಂಜ್ ಮಾಡು, ಅವಾಗ್ಲೇ ನೆತ್ತಾನೆ ಯಾರಿಗೆ ಗೊತ್ತಾಗುತ್ತೆ. ನಿನ್ನ ಆತ್ಮಾನೇ ಹೇಳುತ್ತೆ ಯಾವ್ದಿಲ್ಲಿ ಸರಿ ಯಾವ್ದು ಮುಂದೆ ಬೇಡವಾಗುತ್ತೆ. ನೀನ್ ಒಳಗಿರೋ ಭಗವಂತ ಹೇಳ್ತಾನೆ ಕೇಳ್ಬಿಡು, ಕೇಳ್ದಿದ್ರೆ ತಪ್ಪಾಗುತ್ತೆ. ಯಾರು ಹೇಳಿದ್ದು ಭಗವಂತ ಇಲ್ಲ ಮಾತಾಡಲ್ಲ ಅಂತ? ಮಾತಾಡ್ತಾನೆ, ಮನ್ಸಿಂದ ಕೇಳೋಗ್ಬೇಕು ಗೈಸ್. ಈ ಸಾಂಗು ನಿಜವಾಗ ರ್ಯಾಪರ್ ಅವರು ಕ್ರಿಯೇಟ್ ಮಾಡಿರೋದು. ನಿಜವಾಗ್ಲೂ ಸಾಂಗು ಸಕ್ಕತ್ತಾಗಿದೆ. ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಮಿಸ್ಟೇಕ್ 2 ಅಂತ ಹೊಡೆದ್ರೆ ಯೂಟ್ಯೂಬಲ್ಲಿ ಬರುತ್ತೆ. ನಿಜವಾಗ್ಲೂ ಸಿಕ್ಕಾಬಟ್ಟೆ ಅರ್ಥ ಇಟ್ಟಿದ್ದಾರೆ. ವರ್ಡ್ಸ್ನ ಸೇರಿಸ್ಬಿಟ್ಟು ಆ ಸಾಂಗ್ನ ಮಾಡಿರೋದು. ಲಿಟ್ರಲಿ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಒಂಥರ ಏನೋ ಒಂಥರ ಫೀಲ್ ಆಯಿತು. ಸೊ ನೀವು ಹೋಗಿ ಆ ಸಾಂಗ್ನ ಕೇಳಿ ಒಂದು ಸಲ, ನಿಮಗೂ ಫೀಲ್ ಆಗುತ್ತೆ. 200% ಫೀಲ್ ಆಗುತ್ತೆ. ಸೊ ಇವಾಗ ಊಟ ಮಾಡಿ ಸ್ಟಡಿ ಮಾಡ್ತೀನಿ. ಸೊ ಸಿಗುವ ಗೈಸ್ ಈವ್ನಿಂಗ್. ಗೈಸ್ ಈಗ ಪಾರ್ಕಿಗೆ ಬಂದಿದ್ದೀನಿ, ಒಂದು ಸ್ವಲ್ಪ ವಾಕ್ ಮಾಡೋಣ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಸಿ ಹೆಂಗಿದೆ, ಏನೋ ಸೂರ್ಯ ಮುಳುಗ್ತಾ ಇರೋದು ಕೆರೆ ಮೇಲೆ. ನೋಡಿದ್ರೆ ಯಾವ ಥರ ಕಾಣುತ್ತೆ ಅಂತ. ಇಟ್ ವಿಲ್ ಬಿ ಸೂಪರಾಗಿ ಕಾಣ್ತಿದೆ. ಒಂದ್ಸಲಿ ನೋಡ್ಕೊಬಿಡಿ, ಮಸ್ತಾಗಿದೆ. ನನ್ನ ಕ್ಯಾಮ್ರಾದಲ್ಲಿ, ಫೋನಲ್ಲೆಲ್ಲ, ಕ್ಯಾಮ್ರಾದಲ್ಲಿ ನೋಡ್ಕೊಡಿ. ಹೇಳ ಗೈಸ್, ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಫೋನಲ್ಲಿ ಸಿದ್ದರಾಜು ಪುಟ್ಮಲ್ಲು ಅವರು ಇಬ್ಬರು ಲೈನಲ್ಲಿದ್ದಾರೆ ಕಾನ್ಫರೆನ್ಸಲ್ಲಿ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಏನೋ ಸ್ವಲ್ಪ ಡಿಸ್ಕಸ್ ಮಾಡ್ತಾಯಿದ್ದು. ಹಂಗೆ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಊಟ ಎಲ್ಲ ತಿಂದಿದ್ದಾಯಿತು. ಸೊ ಈ ವಿಡಿಯೋ ಎಡಿಟಿಂಗ್ ಮಾಡಿ ಇನ್ನೂ ಸ್ವಲ್ಪ ಕೆಲಸ ಐತೆ, ಅದನ್ನೆಲ್ಲ ಮಾಡಬೇಕು. ಫಸ್ಟ್ ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಸಿಗ್ತೀನಿ ರೀ ಗೈಸ್. ಮಾಡಿ ಅಪ್ಲೋಡ್ ಮಾಡಿದ್ದು ಮುಗೀತು. ಸೊ ಅಪ್ಲೋಡ್ ಆಗ್ತಾಯಿದೆ. ಸೊ ಇವಾಗ ಇನ್ನೂ ಸ್ಟಡಿ ಮಾಡೋದಿದೆ. ಟೈಮ್ ಆಲ್ರೆಡಿ 10 ಅಪ್ಪ, ಆಲ್ರೆಡಿ ಹಾಕ್ಲಿಕ್ಕೆ ಬರ್ತಿದೆ. ಸ್ಟಡಿನ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಒಂದು 10 ಗಂಟೆ, ಒಂದು 11 ಟ್ರೈ ಮಾಡ್ತೀನಿ 12 o'clockವರೆಗೂ ಕಂಟಿನ್ಯೂ ಮಾಡೋಕ್ಕೆ. ಸೊ ಆಗಲಿಲ್ಲ ಅಂದರೆ 11 ನೋಡ್ಕೊಂಡು ಮಾರ್ನಿಂಗ್ ಬೇಗ ಎದ್ದೇಳೋದು. ಚಳಿ ಇರೋದ್ರಿಂದ ತುಂಬ ಅದೊಂದು ರೀಸನ್ ಅಲ್ಲ, ಕಂಟಿನ್ಯೂಸ್ಲಿ ಸ್ಟಡಿನೂ ಮಾಡೋಕ್ಕಾಗಲ್ಲ. ಮಾರ್ನಿಂಗಿಂದ ಹಂಗೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಲೈಬ್ರರಿಗೆ ಹೋಗ್ತೀನಿ, ಸ್ವಲ್ಪ ಅಟ್ಮಾಸ್ಫಿಯರ್ ಚೇಂಜ್ ಆಗಲಿ. ಯಾರಿಗೂ ನೋಡಿ ಪಟಾಕಿ ಹೊಡಿತವ್ರು, ಯಾರು ಅದೇನು ಹೊಡಿತವ್ರೋ ಗೊತ್ತಿಲ್ಲ, ಯಾರು ಬರ್ತಡೇ ಮಾಡ್ತವ್ರೋ ಗೊತ್ತಿಲ್ಲ. 10 o'clock ಆದಮೇಲೆ ಏನು ಮಾಡಬಾರ್ದು ಅಂತಾರೆ, ಪಟಾಕಿ ಎಲ್ಲ ಹೊಡಿಬಾರ್ದು. ಬೆಂಗಳೂರಲ್ಲಿ
ಮೊನ್ನೆ ಯಾರೋ ರೋಡಲ್ಲೇನೆ ಗಾಡಿಗಳು ಹೋಗೋಕ್ಕೆ ಜಾಗ ಇಲ್ಲ, ಚಿಕನ್ ಅಂಗಡಿಯಿಂದ ಅವ್ರ ಮುಂದೆಗಡೆ ಓನರ್ದು ಬರ್ತಡೇ ಮಾಡ್ತಿದ್ದೆ. ಎಂಥ ಜನಗಳಿದ್ದಾರೆ ಅಂತ ಬೆಂಗಳೂರಲ್ಲಿ, ಅವ್ರಿಗೆಲ್ಲ ಹೇಳೋಕ್ಕಾಗುತ್ತಾ ಬಿಡಿ, ನೋಡ್ಕೊಳ್ಳಿ. ಸೊ ಚಳಿ ಅನ್ನೋದೊಂದು ರೀಸನ್ ಅಲ್ಲ, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕಂಟಿನ್ಯೂಸ್ಲಿ ಸ್ಟಡಿ ಮಾಡೋದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಲೈಬ್ರರಿಗೆ ಹೋಗ್ತಾ ಇದ್ದಿದ್ದು, ಅಟ್ಮಾಸ್ಫಿಯರ್ ಸ್ವಲ್ಪ ಚೇಂಜ್ ಆಗಲಿ ಆ್ಯಂಡ್ ಅಲ್ಲಿಂದ ಮನೆಗೆ ಬರೋಕ್ಕೆ ಸ್ವಲ್ಪ ರಿಲೀಫ್ ಸಿಕ್ತಂಗೆ ಆಗುತ್ತೆ, ಮತ್ತು ಕಂಟಿನ್ಯೂ ಮಾಡ್ಬೋದು ಆ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಮಾಡಿದ್ದಿತ್ತು. ಸೊ ಇವಾಗ ಮತ್ತೆ ಸುಮ್ಮನೆ ಟ್ರಾವೆಲ್ ಎಲ್ಲ ಜಾಸ್ತಿ ಆಗುತ್ತೆ, ಮನೇಲಿ ಕೂತ್ಕೊಂಡು ಓದ್ಕೊಳ್ಳೋದು ರಿವಿಷನ್ ಅಲ್ವಾ. ಸೊ ಇಲ್ಲ 1 or 2 ಡೇ ಆಮೇಲೆ ಸರಿಗೆ ಹೋಗುತ್ತೆ. ಸೊ 10 ಡೇಸ್ ಏನು ಜಾಸ್ತಿನೂ ಇಲ್ಲ, 9 ಡೇಸು. ಸೊ ಸ್ಟಡಿ ಇವಾಗ 10 o'clock ಕರೆಕ್ಟಾಗಿ ಟೈಮು. ಸೊ ಫೋನೆಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ, ಫೋನ್ ಕೂಡ ನೋಡಿ, ಫೋನ್ ಇಲ್ಲ, ಅಲ್ಲಿಟ್ಟಿದ್ದೀನಿ ದೂರದಲ್ಲಿ, ಅಲ್ಲಿಟ್ಟಿದ್ದೀನಿ ದೂರದಲ್ಲಿ. ಸ್ವಲ್ಪ ಇಲ್ಲಿ ರಿವಿಷನ್ ಕ್ಲಾಸ್ ಕೇಳಿಕೊಂಡು ಹಂಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕು. ಇವಾಗ ಪ್ರಾಕ್ಟಿಕಲ್ ರಿವಿಷನ್ ಮಾಡ್ತಾ ಇರೋದು, ಮಾರ್ನಿಂಗಿಂದ ಸ್ವಲ್ಪ ಥಿಯರಿ ಮಾಡ್ಕೊಂಡು. ಆ್ಯಂಡ್ ಇವಾಗ ನೈಟು ಪ್ರಾಕ್ಟಿಕಲ್ ಯಾವುದಪ್ಪ ಅಂದರೆ ಅಡ್ವಾನ್ಸ್ ಅಕೌಂಟಿಂಗ್, ಅಮಾಲ್ಗಮೇಷನ್ ಆಫ್ ಅಕೌಂಟ್ಸ್, ಅಮಾಲ್ಗಮೇಷನ್ ಮಾಡ್ತಾ ಇರೋದು ಇವಾಗ. ಸೊ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಆಯಿತು. ಸೊ ಇವಾಗ ಅಮಾಲ್ಗಮೇಷನ್ನು ರಿವಿಷನ್ ಮಾಡ್ತಾಯಿದ್ದೀನಿ. ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕು. ನಾಳೆ ಮಾರ್ನಿಂಗ್ ಒಂದು ಸಬ್ಜೆಕ್ಟ್, ಈವ್ನಿಂಗ್ ಒಂದು ಸಬ್ಜೆಕ್ಟ್, ಆ ಥರ ಸ್ವಲ್ಪ ಮಾರ್ನಿಂಗ್ ಹೊತ್ತು ಥಿಯರಿ, ಈವ್ನಿಂಗ್ ಈ ಥರ ನೈಟ್ ಹೊತ್ತಿನಲ್ಲಿ. ನಾನು ಈಗಿಂದಲ್ಲ, ಫಸ್ಟಿಂದನೂ ಅಷ್ಟೇ, ಚಿಕ್ಕ ಹುಡುಗನಿಂದ ಅಂದರೆ ಒಂದು ನನಗೆ ಒಂದು 10th ಆದಮೇಲೆ 2 years ಇರಲಿಲ್ಲ, ಆದಿಚುಂಚನಗಿರಿಯಲ್ಲಿ ಓದಿದ್ದು PUC. 2 years ಆದಮೇಲೆ ಡಿಗ್ರಿಗೆ, ಆ್ಯಕ್ಚುಲಿ 10th ಫಸ್ಟ್ ಹಂಗೆ ಮಾಡ್ತಿದ್ದು, PUC ಆದಮೇಲೆ ಡಿಗ್ರಿಗೂ ಮತ್ತೆ ಹಂಗೆ ಮಾಡಿದ್ದು. ಏನಂದರೆ ಈವ್ನಿಂಗ್ 10 o'clock 11 o'clock ಹಿಂಗೇನಾದರೂ ಊಟ ಮಾಡಿಬಿಟ್ಟಿದ್ರೆ ಆಮೇಲೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇಟ್ಕೊತಾ ಇದ್ದೆ, ಅಂದರೆ ಅಕೌಂಟ್ಸ್ ಆ ಥರ. ಯೂಶ್ವಲಿ ನಾನು ನಿದ್ದೆ ಮಾಡ್ತೀನಿ ಅಂದ್ಬಿಟ್ಟೇ ಅಮ್ಮ ಊಟಕ್ಕೆ ಬಾ ಫಸ್ಟ್ ಊಟ ಮಾಡೋ ಮೇಲೆ ಓದ್ಕೊಳ್ಳಿ ಅಂತ ಕರೆದ್ರು ಕೂಡ ಫಸ್ಟು ಸ್ಟಡಿ ಮುಗಿಸ್ಬಿಟ್ಟೆ ಹೋಗ್ತಿದ್ದೆ. ಒಂದೇ ಸಲ 11-11:30 ಆ ಥರ ಸ್ಟಡಿ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡಿ ಮಲ್ಕೊತಿದ್ದೆ, ನಿದ್ದೆ ಬಂದ್ಬಿಡುತ್ತೆ ಅಂತ. ಸ್ವಲ್ಪ ಇವಾಗಲೂ ಹಂಗೆ ಆಗಿದೆ ನೋಡಿ, ಊಟ ಮಾಡೋದ್ನೆಲ್ಲ ಆಲ್ರೆಡಿ ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಾಯಿದೆ. ಸೊ ನಾವು ಅಷ್ಟು ಬೆಟರ್ ಅನಿಸುತ್ತೆ, ಮಾರ್ನಿಂಗ್ ಎದ್ದು ಹೋಗ್ಬೇಕಾದ್ರೆ ಥಿಯರಿ ಇಟ್ಕೊಂಡು ಹೋದರೆ ಸ್ವಲ್ಪ ತಲೆಗೆ ಹೋಗುತ್ತೆ. ಆ್ಯಂಡ್ ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮು, 4 o'clock 4:30 ಅದೇ ಬೆಟರ್ ಟೈಮು ಓದೋಕ್ಕೆ. ಒಂದು ಏನಂದರೆ ನಿದ್ದೆ ಮಾಡಿಬಿಟ್ಟು ಎದ್ದಿರ್ತೀವಲ್ಲ ಸಡನ್ನಾಗಿ, ಆ ಟೈಮಲ್ಲಿ ತಲೆಯಲ್ಲಿ ಯಾವುದೇ ವಿಷಯ ಕೂಡ ಬರಲ್ಲ, ಏನೂ ಬರಲ್ಲ. ಆವಾಗ ಕುತ್ಕೊಂಡು ಓದೋಕ್ಕೆ ಒಂದು ಒಳ್ಳೆ ಟೈಮು. ಸೊ ಸೌಂಡ್ ಕೂಡ ಇರಲ್ಲ. ನಾನು ಲಾಸ್ಟ್ ಅಟೆಂಪ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ, ಮಾರ್ನಿಂಗು ಬೇಡ ಅಂದ್ಬಿಟ್ಟು ನೈಟ್ ಓದ್ತಾಯಿದ್ದೆ, ಒಂದು 3 o'clock 4 o'clock. ಆ ಟೈಮಲ್ಲಿ ಬೆಂಗಳೂರಲ್ಲಿ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಫುಲ್ಲು. ಸೊ ಆ ಟೈಮಲ್ಲಿ 4 ಗಂಟೆ 5 ಗಂಟೆ ಹಿಂಗೆ ಸ್ಟಡಿ ಮಾಡೋದು, ಆಮೇಲೆ ಮಲ್ಕೊಳ್ಳೋದು, ಬೆಳಗ್ಗೆ 10-11 ಗಂಟೆ ಹಂಗೆ ಎದ್ದೇಳೋದು, ಸೊ ತಿಂಡಿ ಮಾಡ್ಕೊಂಡು ತಿನ್ನೋದು. ಸೊ ಈ ಥರ ಫಾಲೋ ಮಾಡ್ತಾಯಿದ್ದೆ. ಸೊ ನೋಡುವ, ಇವಾಗ ಸದ್ಯಕ್ಕೆ ನೈಟ್ ಮಲ್ಕೊಂಡು ಮಾರ್ನಿಂಗ್ ಎದ್ದು ಮತ್ತೆ ಸ್ಟಡಿ ಮಾಡಬೇಕು. ಅದು ಯಾಕಪ್ಪ ಅಂದರೆ ಲೇಟ್ ನೈಟ್ ಮಲ್ಕೊಂಡ್ರೆ ಸ್ವಲ್ಪ ನನಗೆ ಕಣ್ಣು ಉರಿಯೋ ಪ್ರಾಬ್ಲಮ್ಮು, ಅವಾಗ ರೂಢಿ ಮಾಡ್ಕೊಬಿಟ್ಟಿದ್ದೆ. 1 month ಅದೇ ಥರ ಮಾಡಿದ್ದೆ. ಸೊ ಇದು ನನ್ನ ಸ್ಟಡಿ, ಮಾರ್ನಿಂಗಿಂದ ಕಾರ್ಪೊರೇಟ್ ಲಾ ಅದನ್ನು ಸ್ಟಡಿ ಮಾಡಿದ್ದು. ಆಫ್ಟರ್ನೂನು ಥಿಯರಿ ಮುಗಿಸಿ ಪ್ರಾಕ್ಟಿಕಲ್ ತೊಗೊಂಡಿದ್ದು. ಸೊ ಒಂದು ಫಸ್ಟ್ ಗ್ರೂಪಲ್ಲಿ 1 ಥಿಯರಿ ಇದೆ, 2 ಪ್ರಾಕ್ಟಿಕಲ್ ಇದೆಯಲ್ಲ. ಸೊ ಇನ್ನು ಟ್ಯಾಕ್ಸ್ಗೆ ಹೋಗಿಲ್ಲ, ಇನ್ಕಮ್ ಟ್ಯಾಕ್ಸು ಆ್ಯಂಡ್ GST 2 ಇದೆ ಅದರಲ್ಲಿ. ಸೊ ಅದನ್ನು ನಾಳೆ ತೊಗೊಬೇಕು. ಸೊ ಇದು ಸ್ವಲ್ಪ ಅದು ಸ್ವಲ್ಪ ಅದೇ ಥರ. ಅದಕ್ಕೆ ಈಗ ನಾಳೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಪ್ಲ್ಯಾನ್ಸಲ್ಲಿ. ಏನಂದರೆ ಮಾರ್ನಿಂಗೆಲ್ಲ ಸ್ವಲ್ಪ ಥಿಯರಿ ಓದ್ಬಿಡೋದು ಇದ್ದು, ಆಫ್ಟರ್ನೂನು 1 ಸಬ್ಜೆಕ್ಟು ಪ್ರಾಕ್ಟಿಕಲ್ಲು ಅಂದರೆ ಟ್ಯಾಕ್ಸ್ ತೊಗೊಳ್ಳೋದು. ಆ್ಯಂಡ್ ಈವ್ನಿಂಗು ಅಂದರೆ ಒಂದು 8 o'clock ಆದಮೇಲೆ ಈ ಥರ ಅಡ್ವಾನ್ಸ್ ಅಕೌಂಟಿಂಗ್ ತೊಗೊಂಡು ನೈಟ್ ಮಲ್ಕೊಳ್ಳೋವರೆಗೂ ಅದನ್ನು ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಬೇರೆ ಏನಿಲ್ಲ, ಎಲ್ಲನೂ ಸ್ಟಾಪ್ ಮಾಡಿದ್ದೀನಿ ಇವಾಗ. ಏನಪ್ಪ ಅಂದರೆ ಸ್ಟಡೀಸ್ ಬಿಟ್ಟರೆ ಯಾವುದ್ರ ಮೇಲೆ ಫೋಕಸ್ ಮಾಡ್ತಿಲ್ಲ, ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಸೊ ಪುಟ್ಮಲೆ ಸಿದ್ದರಾಜ್ ಏನೋ ಸ್ವಲ್ಪ ಡಿಸ್ಕಷನ್ಗೆ
ಸ್ಟಡೀಸ್ ಅಂತಲೇ ಕಾಲ್ ಮಾಡಿದ್ದು, ನಾನು ಅವ್ರಿಗೆ ಮಾಡಿದ್ದೆ. ಸೊ ಇಷ್ಟೇ, ಬೇರೆ ಏನೂ ಇಲ್ಲ. ಇವತ್ತು ಕಾಣ್ತಿದ್ದೆ ಅನಿಸುತ್ತೆ ನನ್ನ ಫೇಸ್. ಸೊ ಗೈಸ್, ಇವತ್ತು ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಇವತ್ತಿನ ಡೈಲಿಗೆ ಕಂಪ್ಲೀಟ್ ಆಗುತ್ತೆ. ನಾನು ಸ್ಟಡಿ ಮುಂದುವರಿಸ್ತೀನಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾಯಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಹೃದಯಪೂರ್ವಕ ವಂದನೆಗಳು ಅಂತ ಹೇಳ್ತಾ ಗುಡ್ ನೈಟ್, ಶುಭರಾತ್ರಿ, ಸ್ವೀಟ್ ಡ್ರೀಮ್ಸ್. ನಿಮ್ಮ ಕನಸಲ್ಲೆಲ್ಲ ನೀವು ರಿಚ್ ಆಗಿ ಇರೋ ಥರ ಕನಸು ಬೀಳಲಿ. ನಿಮ್ಮ ಕನಸುಗಳನ್ನ ಬೇಗ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬೇರೆ ಏನು ಹೇಳಿ ಅಂದ್ಕೊಂಡೆ, ಪರವಾಗಿಲ್ಲ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನಾಳೆ ಮಾರ್ನಿಂಗ್ ಸಿಗುವ.